ಮುಖ್ಯಮಂತ್ರಿಗಳಿಗೆ ಒಂದಿಷ್ಟು ಟೆನ್ಷನ್ ಈಗ ಶುರುವಾಗಿದೆ. ಸ್ವಲ್ಪ ರಿಲ್ಯಾಕ್ಸ್ ಮೂಡ್ನಲ್ಲಿದ್ರು, ಈಗ ಒಂದಿಷ್ಟು ಟೆನ್ಷನ್ ಶುರುವಾಗಿದೆ. ಕಾರಣ ತೀರ್ಪು ಆಚೆ ಬರಬೇಕಾಗಿದೆ. ತೀರ್ಪನ್ನ ಕೋರ್ಟ್ ಕಾಯ್ದಿರಿಸಿತ್ತು. ಸೊ ಮೂಡಾ ವಿಚಾರದಲ್ಲಿ ಹೈಕೋರ್ಟ್ನ ತೀರ್ಪಿನತ್ತ ಸರ್ಕಾರದ ಚಿತ್ತ ಇರೋದೀಗ. ಸಿಎಂ ಸಿದ್ದರಾಮಯ್ಯನವರ ಪಾಲಿಗೆ ನಿರ್ಣಾಯಕವಾಗಿದೆ ಈಗ ಕೋರ್ಟ್ನ ತೀರ್ಪು. ಕೋರ್ಟ್ ತೀರ್ಪು ಏನಾಗಬಹುದು? ಪರವಾಗಬಹುದಾ ಅಥವಾ ವಿರುದ್ಧವಾಗಬಹುದಾ? ಈ ಟೆನ್ಷನ್ ಅವರಿಗೆ ಶುರುವಾಗಿದೆ. ಕೇಸ್ ಈ ವಾರದಲ್ಲೇ ಬರುತ್ತಾ ಅಥವಾ ಮುಂದಿನ ವಾರದಲ್ಲಿ ಬರುತ್ತಾ? ಎಷ್ಟು ದಿನ ಕಾಯಬೇಕು? ಆ ಟೆನ್ಷನ್ ಇದ್ದೇ ಇರುತ್ತೆ ಅಲ್ವಾ ತಲೆಯಲ್ಲಿ. ಸೊ ಹೀಗೆ ಆತಂಕದಲ್ಲಿ ದಿನವನ್ನ ದೂಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು. ತೀರ್ಪು ಸಿಎಂ ಪರವಾಗಿದ್ದರೆ ಸ್ವಲ್ಪ ಮಟ್ಟಿಗೆ ನಿಟ್ಟುಸಿರು ಬಿಡುವಂತಾಗಲಿದೆ. ಕೋರ್ಟ್ನಲ್ಲಿ ತೀರ್ಪು ವ್ಯತಿರಿಕ್ತವಾದರೆ ಕಾನೂನು ಹೋರಾಟದ ಬಗ್ಗೆ ಚಿಂತನೆಯನ್ನ ಮಾಡ್ತಾ ಇದ್ದಾರೆ. ಸೊ ಮುಖ್ಯಮಂತ್ರಿಗಳಿಗೆ ಸಹಜವಾಗಿ ಈಗ ಟೆನ್ಷನ್. ಪರವಾಗಿ ಬಂದ್ರೆ ಒಂದು ರೀತಿಯಾಗಿ, ವಿರುದ್ಧವಾಗಿ ಬಂದ್ರೆ ಇನ್ನೊಂದು ರೀತಿಯಾಗಿ. ವಿರುದ್ಧವಾಗಿ ಬಂದ್ರೆ ಕಾನೂನಾತ್ಮಕವಾಗಿ ಹೋರಾಟ, ಪರವಾಗಿ ಬಂದ್ರೆ ನಿಟ್ಟುಸಿರು ಬಿಡುವಂಥದ್ದು. ಆ ಕಡೆಗೆ ಎದುರಾಳಿಗಳು ಕೂಡ ಅವರು ಕಾನೂನಾತ್ಮಕವಾಗಿ ಹೋರಾಟಕ್ಕೆ ಮುಂದುವರಿತಾರಲ್ವಾ.